ಭಾಗದ ನಮ್ಮ ಹಿರಿಯ ಮುಖಂಡರಾದಂಥ ನಂಜುಂಡಪ್ಪನವರೇ, ಮುನಿಸ್ವಾಮಿ ಅವರೇ, ಕೃಷ್ಣಮೂರ್ತಿ ಅವರೇ, ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹೇಳಿದ್ರೆ ಇವತ್ತು ಈ ದೇಶದಲ್ಲಿ ಚುನಾವಣೆ ನಡೀತಾ ಇದೆ. ಮಾನ್ಯ ಪ್ರಧಾನಮಂತ್ರಿಗಳು ಚುನಾವಣೆಗೆ ಮುಂಚಿತವಾಗಿ ಏನು ಮೋದಿ ಗ್ಯಾರಂಟಿ ಅಂದ್ರೆ ನಿಮಗೆ ಹೇಳಿದ್ರು ನನ್ನ ತಾಯಂದಿರಿಗೆ ನನ್ನ ಸಹೋದರಿಗೆ ಗ್ಯಾಸ್ ಸಿಲಿಂಡರ್ ಮೇಲೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು. ಆ ಗ್ಯಾರಂಟಿ ಅನುಸಾರ ಆಗಿಲ್ಲ. ಆ ಗ್ಯಾಸ್ ಸಿಲಿಂಡರ್ ಅನುಸಾರ ಆಗಿ ಈ ಕರ್ನಾಟಕದ ತೆರಿಗೆ ಹಣವನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ, ಕರ್ನಾಟಕಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ, ನಮ್ಮ ರಾಜ್ಯದ ಅಭಿವೃದ್ಧಿಗೆ ಎಷ್ಟು ಸಿಗ್ತಾ ಇದೆ, ಇವತ್ತು ನೀವೆಲ್ಲರಿಗೂ ಕೂಡ ಗೊತ್ತಿದೆ. ನಿಮಗೆ ಚೆನ್ನಾಗಿ ಗೊತ್ತು. ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ತಾವು ಯೋಚನೆ ಮಾಡಬೇಕು. ಬೆಂಗಳೂರಿನಲ್ಲಿ ಇಡೀ ದೇಶದಿಂದ ಬೆಂಗಳೂರಿಗೆ ಉದ್ಯೋಗ ಹುಡುಕೊಂಡು ಬರ್ತಾ ಇದ್ದೀರಿ. ನಿರುದ್ಯೋಗ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಿ. ಇದೆಲ್ಲದಕ್ಕೂ ಪರಿಹಾರ ಏನು ಅಂತ ಹೇಳಿದ್ರೆ ನೀವು ಅಭಿವೃದ್ಧಿಗೆ ಹಣ ಬೇಕಾಗ್ತದೆ. ಈ ಅಭಿವೃದ್ಧಿಗೆ ಹಣ ಬೇಕು ಅಂತ ಹೇಳಿದ್ರೆ ನಮಗೆ ಬರ್ತಕ್ಕಂಥ ತೆರಿಗೆಯಲ್ಲಿ 70% ಹಣವನ್ನ ಇವತ್ತು ಕಾಂಗ್ರೆಸ್ ಅವರೆಲ್ಲ ಬಿಟ್ಟಿದ್ದಾರೆ. ಆ ದುಡ್ಡೆಲ್ಲ ತಂದುಕೊಡ್ತೀನಿ, ಮಾಡಬೇಕಾ, ಗ್ಯಾಸ್ ಸಿಲಿಂಡರ್ ಪೂಜೆ ಮಾಡಬೇಕಾ, ಯಾವ ಸಿಲಿಂಡರ್ ಪೂಜೆ ಮಾಡಬೇಕು, ಇದು ಪೂಜೆ ಮಾಡಬೇಕು. ಯಾಕೆ ಕೇಳಿದ್ದೇನೆ ಅಂತ ಹೇಳಿದ್ರೆ ಇವತ್ತು 24 ಲಕ್ಷ ಕೋಟಿ ಹಣವನ್ನ 10 ವರ್ಷಗಳಲ್ಲಿ ಕೇಂದ್ರಕ್ಕೆ ನಾವು ಕೊಟ್ಟಿದ್ದೇವೆ ಅಂದ್ರೆ ಈ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನ ಕಟ್ಟತಕ್ಕಂತ ರಾಜ್ಯಗಳಲ್ಲಿ